ಫ್ರೆಂಡ್ಸ್, ಕೆಎಎಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಎಕ್ಸಾಮಿನ ಪ್ರೊವಿಷನಲ್ ಮಾರ್ಕ್ಸ್ ಈಗ ಬಂದಿದೆ ಫ್ರೆಂಡ್ಸ್. ಆದರೆ ಪ್ರೊವಿಷನಲ್ ಮಾರ್ಕ್ಸ್ ಬಂದ ತಕ್ಷಣ ಎಲ್ಲರೂ ಫಿಸಿಕಲ್ ಟೆಸ್ಟ್ ಗೆ ಹೋಗುವುದಿಲ್ಲ. ಈ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗೆ ಇರುತ್ತದೆ ಮತ್ತು 1:5 ರೇಷಿಯೋ ಏನಿದೆ, ಇದನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಮತ್ತು ಫಿಸಿಕಲ್ ಟೆಸ್ಟ್ ನಲ್ಲಿ ಏನೇನು ಇರುತ್ತದೆ, ಮುಂದೆ ನಿಮ್ಮ ಪ್ರೊಸೀಜರ್ ಹೇಗೆ ಇರುತ್ತದೆ ಅಂದ್ರೆ ಫೈನಲ್ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಇರ್ತದೆ ಎಂದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಇವಾಗಿನ ಕರೆಂಟ್ ಸ್ಟೇಟಸ್ ನೋಡೋಣ. 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಓಪನಿಂಗ್ಸ್ ಇದೆ. ಇದರಲ್ಲಿ ಆಲ್ರೆಡಿ ಎಕ್ಸಾಮ್ ಆಗಿದೆ 2 ಆಗಸ್ಟ್ 2026 ಮತ್ತು 15 ಆಗಸ್ಟ್ 2026ಕ್ಕೆ ಪ್ರೊವಿಷನಲ್ ಮಾರ್ಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ ನಿಮಗೆ ಅಬ್ಜೆಕ್ಷನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪ್ರೊವಿಷನಲ್ ಮಾರ್ಕ್ಸ್ ಅಂದ್ರೆ ಏನು? ಪ್ರೊವಿಷನಲ್ ಮಾರ್ಕ್ಸ್ ಅಂದ್ರೆ ಫೈನಲ್ ಮಾರ್ಕ್ಸ್ ಅಲ್ಲ ಫ್ರೆಂಡ್ಸ್. ಈಗ ಬಿಟ್ಟಿರೋ ಮಾರ್ಕ್ಸ್ ಇದೆ, ಇವು ಇನ್ನೂ ಫೈನಲ್ ಆಗಿರುವುದಿಲ್ಲ. ನಿಮಗೇನಾದ್ರೂ ಅಬ್ಜೆಕ್ಷನ್ ಇದ್ದರೆ ಅಂದ್ರೆ ನಿಮಗೆ ನಿಮ್ಮ ಮಾರ್ಕ್ಸ್ ಅಲ್ಲಿ ಏನಾದ್ರೂ ಕಡಿಮೆ ಬಂದಿದೆ, ಈ ತರ ಏನಾದ್ರೂ ಅಬ್ಜೆಕ್ಷನ್ ಇದ್ದರೆ ನೀವು ಇದನ್ನು ರೈಸ್ ಮಾಡಬಹುದು. ನೀವು ಅದರಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅಬ್ಜೆಕ್ಷನ್ ಲಿಂಕ್ ಅನ್ನು, ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಅಬ್ಜೆಕ್ಷನ್ ಅನ್ನು ರೈಸ್ ಮಾಡಬಹುದು. ಫ್ರೆಂಡ್ಸ್, ಫಿಸಿಕಲ್ ಟೆಸ್ಟ್ ಗೆ ಯಾವ ತರ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ? ನಿಮ್ಮ ಮಾರ್ಕ್ಸ್ ಮೇಲೆ, ನಿಮ್ಮ ಫೈನಲ್ ಮಾರ್ಕ್ಸ್ ಏನಿರುತ್ತೆ ಅದರ ಮೇಲೆ ಇವರು 1:5 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ 100 ಕ್ಯಾಂಡಿಡೇಟ್ಸ್ ಗೆ ಓಪನಿಂಗ್ಸ್ ಇದ್ದರೆ 500 ಜನಗಳನ್ನು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ 1:5 ಶಾರ್ಟ್ ಲಿಸ್ಟಿಂಗ್ ಏನಿದೆ ಮತ್ತೆ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತದೆ, ನಿಮಗೆ ಕೆಟಗರಿ SC ಇರುತ್ತದೆ, 2A 2B 3A 3B ಈ ತರ ಕೆಟಗರಿ ಇರುತ್ತದೆ. ಅದಾದ್ಮೇಲೆ ಜನರಲ್ ಮೆರಿಟ್, ಇದೆಲ್ಲಕ್ಕೂ ಸಪರೇಟ್ ಆಗಿ ಏನಿದೆ 1:5 ಶಾರ್ಟ್ ಲಿಸ್ಟಿಂಗ್ ಇರುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಕೆಟಗರಿ ಇದ್ದರೆ ನಿಮಗೆ ಫಾರ್ ಎಕ್ಸಾಂಪಲ್ 50% ಪೋಸ್ಟ್ ಅವೈಲೇಬಲ್ ಇದ್ದರೆ ಈಗ ಟೋಟಲ್ ಆಗಿ 3991 ಪೋಸ್ಟ್ ಗಳಿವೆ ಫ್ರೆಂಡ್ಸ್. ಅದರಲ್ಲಿ ಸುಮಾರು ನಿಮಗೆ 2000 ಪೋಸ್ಟ್ ಗಳಿದ್ದರೆ ಅಲ್ಲಿ ಜನರಲ್ ಕೆಟಗರಿಯಿಂದಾನೇ 10,000 ಜನಗಳನ್ನೇನಿದೆ 1:5 ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಸೊ ನೀವು ಅವರ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತದೆ. ಅದೇ ರೀತಿ ನೀವು SC ST ಕೆಟಗರಿಯಲ್ಲಿ ಇದ್ದರೆ ನಿಮಗೇನಾದ್ರು ಒಂದು 20% ಎಕ್ಸಾಂಪಲ್ ತಗೊಂತಾ ಇದ್ದೇನೆ ನಾನು, 20% ರಿಸರ್ವೇಶನ್ ಇದ್ದರೆ ಅಂದ್ರೆ 800 ಪೋಸ್ಟ್ ರಿಸರ್ವ್ ಇರ್ತದೆ. ನೀವು 4,000 ಜನ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಗೆ ಬರೋಣ ಫ್ರೆಂಡ್ಸ್. ನೀವು ಒಂದು ಸಲ ಫಿಸಿಕಲ್ ಟೆಸ್ಟ್ ಗೆ ಕ್ವಾಲಿಫೈ ಆದ ಮೇಲೆ ಏನಾಗುತ್ತದೆ ಫ್ರೆಂಡ್ಸ್? ಮೊಟ್ಟ ಮೊದಲನೇದಾಗಿ ಈ ಫಿಸಿಕಲ್ ಟೆಸ್ಟ್ ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತದೆ. ಅಂದ್ರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಗೆ ಯಾವುದೇ ಮಾರ್ಕ್ಸ್ ಇರುವುದಿಲ್ಲ ಫ್ರೆಂಡ್ಸ್, ಇದು ಕೇವಲ ಕ್ವಾಲಿಫಿಕೇಶನ್ ಗೆ ಮಾತ್ರ. ಇವಾಗ ನಿಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್ ಗಳನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಮೇಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಹೈಟ್ 168 ಸೆಂಟಿಮೀಟರ್ ಇರಬೇಕಾಗುತ್ತದೆ ಮತ್ತು ನಿಮ್ಮ ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕಾಗುತ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ಎಕ್ಸ್ಪಾನ್ಷನ್ 5 ಸೆಂಟಿಮೀಟರ್, ಅಂದ್ರೆ 86 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ 91 ಸೆಂಟಿಮೀಟರ್ ವಿತ್ ಎಕ್ಸ್ಪಾನ್ಷನ್ ನಿಮ್ಮ ಚೆಸ್ಟ್ ಇರಬೇಕಾಗುತ್ತದೆ. ನೀವೇನಾದರೂ ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ಹೈಟ್ ಮಿನಿಮಮ್ 157 ಸೆಂಟಿಮೀಟರ್ ಇರಬೇಕಾಗುತ್ತದೆ ಮತ್ತು ನಿಮ್ಮ ವೇಟ್ ಏನಿದೆ 45 kg ಮಿನಿಮಮ್ ಇರಬೇಕಾಗುತ್ತದೆ. ನೆಕ್ಸ್ಟ್ ನಿಮಗೆ ಎಂಡ್ಯೂರೆನ್ಸ್ ಟೆಸ್ಟ್ ಗಳು ಬರ್ತವೆ. ಫಿಸಿಕಲ್ ರಿಕ್ವೈರ್ಮೆಂಟ್ ಆದ ಮೇಲೆ ಎಂಡ್ಯೂರೆನ್ಸ್ ಟೆಸ್ಟ್ ಇಲ್ಲಿ ಏನು ಬರ್ತದೆ? ಇಲ್ಲಿ ಮೊಟ್ಟ ಮೊದಲನೇದಾಗಿ ಮೇಲ್ ಕ್ಯಾಂಡಿಡೇಟ್ಸ್ ಗೆ 1600 ಮೀಟರ್ ಓಟವನ್ನು ನೀವು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಕವರ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಮತ್ತು ಎರಡನೇದಾಗಿ ನೀವು ಮಿನಿಮಮ್ 1.2 ಮೀಟರ್ ಏನಿದೆ ಹೈ ಜಂಪ್ ಮಾಡಬೇಕಾಗುತ್ತದೆ. ಅದೇ ರೀತಿ 3.8 ಮೀಟರ್ ಏನಿದೆ ಲಾಂಗ್ ಜಂಪ್ ಅನ್ನು ನೀವು ಮಾಡಬೇಕಾಗುತ್ತದೆ. ಹೈ ಜಂಪ್ ಮತ್ತು ಲಾಂಗ್ ಜಂಪ್ ಗೆ ನಿಮಗೆ 3 ಅವಕಾಶಗಳು ಸಿಗುತ್ತವೆ ಫ್ರೆಂಡ್ಸ್. ಅದೇ ರೀತಿ ಶಾರ್ಟ್ ಪುಟ್ ಏನಿದೆ 7.26 kg ವೇಟ್ ಇರುತ್ತದೆ, ಅದನ್ನು ನೀವು ಮಿನಿಮಮ್ 5.6 ಮೀಟರ್ ಎಸೆಯಬೇಕಾಗುತ್ತದೆ ಫ್ರೆಂಡ್ಸ್. ಇದಕ್ಕೂ ಕೂಡ ನಿಮಗೆ 3 ಚಾನ್ಸಸ್ ಗಳು ಇರುತ್ತವೆ. ಇವಾಗ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಏನು ರಿಕ್ವೈರ್ಮೆಂಟ್ ಇರ್ತದೆ ನೋಡೋಣ. ಮೊಟ್ಟ ಮೊದಲನೇದಾಗಿ 400 ಮೀಟರ್ ಓಟವನ್ನು ನೀವು 2 ನಿಮಿಷದಲ್ಲಿ ಕವರ್ ಮಾಡಬೇಕು. ಎರಡನೇದು ಅಂದರೆ ಹೈ ಜಂಪ್ 0.9 ಮೀಟರ್ ನೀವು ಜಿಗಿಬೇಕಾಗುತ್ತದೆ. ಇದಕ್ಕೆ ನಿಮಗೆ 3 ಅವಕಾಶಗಳು ಇರುತ್ತವೆ. ಮತ್ತು ಮೂರನೇದಂದ್ರೆ ಲಾಂಗ್ ಜಂಪ್ 2.5 ಮೀಟರ್ಸ್ ಕೂಡ ನೀವು ಲಾಂಗ್ ಜಂಪ್ ಮಾಡಬೇಕು. ಇದಕ್ಕೂ ಕೂಡ 3 ಅವಕಾಶಗಳು ಇರುತ್ತವೆ. ಮತ್ತು ನಾಲ್ಕನೇದಂದ್ರೆ ಶಾರ್ಟ್ ಪುಟ್ 4 kg ಶಾರ್ಟ್ ಪುಟ್ ಅನ್ನು ನೀವು ಮಿನಿಮಮ್ 3.75 ಮೀಟರ್ಸ್ ಎಸೆಯಬೇಕು ಫ್ರೆಂಡ್ಸ್. ಇಲ್ಲಿನೂ ನಿಮಗೆ 3 ಚಾನ್ಸಸ್ ಗಳು ಇರುತ್ತವೆ ಫ್ರೆಂಡ್ಸ್. ಫಿಸಿಕಲ್ ಟೆಸ್ಟ್ ಆದ ಮೇಲೆ ಏನಾಗುತ್ತದೆ? ಮೊಟ್ಟ ಮೊದಲನೇದಾಗಿ ನಿಮ್ಮ ರಿಟರ್ನ್ ಎಕ್ಸಾಮಿನ ಮಾರ್ಕ್ಸ್ ಆಧಾರದ ಮೇಲೆ 1:5 ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡುತ್ತಾರೆ. ಅದೇ ರೀತಿ ಈ ಫಿಸಿಕಲ್ ಟೆಸ್ಟ್ ಆಧಾರದ ಮೇಲೆ 1:2 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಆಗುತ್ತಾರೆ ಫ್ರೆಂಡ್ಸ್. ಅಂದ್ರೆ ನೀವೇನಾದ್ರೂ ಫೇಲ್ ಆದರೆ ಡೈರೆಕ್ಟ್ ಆಗಿ ಹೊರಗೆ ಹೋಗುತ್ತೀರಾ. ಅಕಸ್ಮಾತ್ ಪಾಸ್ ಆದರೆ ಮತ್ತೆ 1:2 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್
200 ಪೋಸ್ಟ್ಗೆ ಓಪನಿಂಗ್ಸ್ ಇದ್ದರೆ 400 ಕ್ಯಾಂಡಿಡೇಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡುತ್ತಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ನಿಮಗೆ ಮೆಡಿಕಲ್ ವೆರಿಫಿಕೇಶನ್ ಇರುತ್ತದೆ ಫ್ರೆಂಡ್ಸ್. ಇಲ್ಲಿ ರಿಟರ್ನ್ ಟೆಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ. ಏಕೆಂದರೆ ಫಿಸಿಕಲ್ ಟೆಸ್ಟ್ ಕೇವಲ ಕ್ವಾಲಿಫಿಕೇಶನ್ಗೆ ಮಾತ್ರ. ಎಕ್ಸಾಂಪಲ್ ತಗೊಳ್ಳೋಣ, ಒಬ್ಬ ಅಭ್ಯರ್ಥಿ ಏನು ಮಾಡಿರುತ್ತಾನೆ, ರಿಟರ್ನ್ ಟೆಸ್ಟ್ ಅಲ್ಲಿ 88 ಮಾರ್ಕ್ಸ್ ಅನ್ನು ಗಳಿಸಿರುತ್ತಾನೆ. ಅದೇ ರೀತಿ ಎರಡನೇ ಅಭ್ಯರ್ಥಿ ರಿಟರ್ನ್ ಟೆಸ್ಟ್ ಅಲ್ಲಿ ಕೇವಲ 74 ಮಾರ್ಕ್ಸ್ ಅನ್ನು ಗಳಿಸಿರುತ್ತಾನೆ. ಇಬ್ಬರು ಫಿಸಿಕಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆದರೆ ಮೊಟ್ಟ ಮೊದಲ ಅಭ್ಯರ್ಥಿ ಏನು 88 ಮಾರ್ಕ್ಸ್ ಗಳಿಸಿರುತ್ತಾನೆ, ಅವರೇ ಮುಂದೆ ಹೋಗುತ್ತಾರೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ 1:5 ಮತ್ತು 1:2 ಎರಡನ್ನು ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಮೊಟ್ಟ ಮೊದಲಾಗಿ ರಿಟರ್ನ್ ಟೆಸ್ಟ್ ಆದಮೇಲೆ 1:5 ಬರುತ್ತದೆ. ಅದೇ ರೀತಿ ಫೈನಲ್ ನಿಮ್ಮ ಫಿಸಿಕಲ್ ಟೆಸ್ಟ್ ಆದಮೇಲೆ 1:2 ರೇಷಿಯೋ ಬರುತ್ತದೆ ಫ್ರೆಂಡ್ಸ್. ಇವಾಗ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು, ಮೊಟ್ಟ ಮೊದಲಾಗಿ ನಿಮ್ಮ ಮಾರ್ಕ್ಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ಅದೇ ರೀತಿ ನೀವು ಏನು ಮಾಡಬೇಕು, ಫಿಸಿಕಲ್ ಟೆಸ್ಟ್ ಗೆ ಪ್ರಿಪೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್. ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಈ 7 ಟೆಸ್ಟ್ ಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿಕೊಳ್ಳಿ ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಫೋಟೋಗ್ರಾಫ್ಸ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವೇನಾದರೂ ರೂರಲ್ ಕ್ಯಾಂಡಿಡೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟ್, ಇದೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಫ್ರೆಂಡ್ಸ್. ನಾನು ನಿಮ್ಮೆಲ್ಲರಿಗೆ ಆಲ್ ದಿ ಬೆಸ್ಟ್ ಹೇಳುತ್ತೇನೆ ಮತ್ತು ಅದರ ಜೊತೆಗೆ ನಿಮಗೇನಾದರೂ ಗವರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.